ಎಕ್ಸ್ಟ್ರಾ ಒಂದು ಅಕ್ಷರಸ ಚಿಂತನೆ. ಚಿಂತನೆ ಅಂದ್ರೆ ಏನು? ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಬಾವಿ ಕಪ್ಪೆ ಇತ್ತಂತೆ. ಎಲ್ಲೋ ಒಂದು ಸಮುದ್ರದ ಕಪ್ಪೆ ಬಂದು ಆ ಬಾವಿ ಬಿಟ್ಬಿಡ್ತೇವೆ. ಆಗ ಈ ಬಾವಿ ಕಪ್ಪೆ ಸಮುದ್ರದ ಕಪ್ಪೆ ಕೇಳಿದಂತೆ, ನೀನು ಎಲ್ಲಿಂದ ಬಂದಿದ್ಯಾ? ನಾನು ಸಮುದ್ರದಿಂದ ಬಂದಿದ್ದೀನಿ. ಈ ಬಾವಿ ಕಪ್ಪೆ ಈ ಕಡೆಯಿಂದ ಆ ಕಡೆ, ಆ ಬಾವಿ ಇದ್ದಿದ್ದೆ 6 ಅಡಿ ಈ ಥರ, 3 ಅಡಿ ಈ ಥರ. ಈ ಕಡೆಯಿಂದ ಆ ಕಡೆ ನಡ್ಗಾಯ್ತು, ನಿನ್ನ ಸಮುದ್ರ ಇಷ್ಟು ದೊಡ್ಡದ? ಆಗ ಸಮುದ್ರದ ಕಪ್ಪೆ ಇದೆ, ಬಾವಿ ಕಪ್ಪೆ, ನೀನು ಕಲ್ಪನೆಯೂ ಕೂಡ ಮಾಡ್ಕೊಳಕ್ಕಾಗಲ್ಲ ಎಷ್ಟು ದೊಡ್ಡದು ಸಮುದ್ರ ಅಂತ. ಆಗ ಬಾವಿ ಕಪ್ಪೆ ಹೇಳಿದ್ರೆ, ನೀನೇನೋ ಮೋಸಗಾರ, ನೀನು ನನ್ನ ಬಾವಿಯಷ್ಟು ಜಗತ್ತಿನಲ್ಲಿ ದೊಡ್ಡದಿರಕ್ಕೆ ಸಾಧ್ಯನೇ ಇಲ್ಲ, ಇವನ್ನ ಹೊಡೆದು ಓಡಿಸಿ ಅಂತೇಳಿ ಎಲ್ಲ ಕಪ್ಪೆಗಳಿದೆ. ನಾವು ಹೊರಗಿನ ಜಗತ್ತನ್ನ, ಹೊರಗಿನ ಜ್ಞಾನವನ್ನ ಪಡೆದೇ ಇದ್ರೆ ಆ ಬಾವಿ ಕಪ್ಪೆ ಥರನೇ ಆಗ್ತೀವಿ. ಎಷ್ಟು ದೊಡ್ಡ ಯೂನಿವರ್ಸ್, ಎಷ್ಟು ಜ್ಞಾನ ಇದೆ, ಅದನ್ನ ಎಷ್ಟು ಚೆನ್ನಾಗಿದ್ರು. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನ ಧರ್ಮಂ ತಥಾ. ನಾವೆಲ್ಲ ಇಂಜಿನಿಯರ್ ಆಗೋದು, ಡಾಕ್ಟರ್ ಆಗೋದು, IAS ಆಫೀಸರ್ ಆಗೋದು, ಟೀಚರ್ ಆಗೋದು, ಕೆಲಸ ಮಾಡೋದು, ಈ ಜಗತ್ತಿನಲ್ಲಿ ಏನೆಲ್ಲ ಮಾಡ್ತಕ್ಕಂಥ ಗುರಿ ಒಂದೇ, ಏನು? ಸುಖ. ಸುಖವನ್ನು ಆರಿಸಿ ಹೊಂದಿದ್ದೇವೆ.